ಎಲ್ಲ ಆಯ್ತು. ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅದು ಮತ್ತೆ ಕೃಷ್ಣ ವಾಟರ್ ಅವಾರ್ಡ್ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರನ ತೆಗೆದುಕೊಂಡಿದ್ದಾರೆ. ಯಾಕೆಂದ್ರೆ ಅಲ್ಲೂ ಯಾವ ಕೂಡ ಇಲ್ಲ. ಎಲ್ಲದ್ದು ಅಪ್ರೈಸಲ್ ರಿಪೋರ್ಟ್ ಮೇಕೆದಾಗ್ತದೆ. ಟೋಟಲ್ ಏನ್ ಬೇಕಾದ್ರೆ ಹಾಕಿ ಪರ್ಮಿಷನ್ ಕೊಡ್ತಾರೋ ನಿಮ್ದು ಏನು ಅಪ್ರೈಸಲ್ ರಿಪೋರ್ಟ್ ಪರಾರು ಕೊಡಿ, ವಿರುದ್ಧ ನಮ್ಮ ಅಪ್ರೈಸಲ್ ರಿಪೋರ್ಟ್ ಕಲಿಯುತ್ತೆ, ಅದನ್ನು ಕೊಡಿ, ಅದನ್ನು ಮಾಡ್ತೀವಿ. ಫಾರೆಸ್ಟ್ ಮಿನಿಸ್ಟರ್ ಬೇಕಿಲ್ಲ, ಕಳಸಾ ಬಂಡೂರಿ ವಿಚಾರದಲ್ಲಿ ಅವರು ನಮ್ಮ ಜೋಶಿ ಅವರು ಮಾತಾಡಿದ್ರು. ಅವ್ರು ಹೇಳ್ತಾರೆ ರಾಜಿ ಮಾಡ್ತಾರೆ ಯಾವುದೇ ಪೊಲಿಟಿಕಲ್ ಇಂಟ್ರೆಸ್ಟ್ ನಮ್ಮಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇದೆ. ನಮ್ಮಲ್ಲಿ ನಾವು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡ್ತೀವಿ, ಅದನ್ನ ಸರಿ ಮಾಡ್ತೀವಿ. ಆದ್ರೆ ವಿಡ್ರಾ ಮಾಡ್ತಾರೆ ನಮ್ಮ ಭಾಗದ ಕೆಲಸ. ಅವ್ರು ನಮ್ಮ ಸ್ಟೇಟ್ಗೆ ಶೋಕಾಸ್ ನೋಟಿಸ್ ಕೊಟ್ಟು ಸರಿ ಇಲ್ಲ ಅಂತ ಹೇಳಿದ್ರೆ ಕೋರ್ಟ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಲೀಗಲ್ ಎಕ್ಸ್ಪರ್ಟ್ಸ್ ಎಲ್ಲ ಕೇಳಿ ಟೇಕ್ ಎ ಸ್ಟ್ಯಾಂಡ್. ಯಾಕೆಂದ್ರೆ ಜನರಲ್ ಕಂಪ್ಲೀಟ್ ಅದು ಕೂಡ ಕೆಲಸ ಬಹಳ ಯಶಸ್ವಿ ಆಯಿತು ಇರಿಗೇಷನ್ ಡಿಪಾರ್ಟ್ಮೆಂಟ್. ಅದು ಎತ್ತಿನೊಳೆ ಪ್ರಾಜೆಕ್ಟ್ಗೆ ಅದಕ್ಕೆ ನಾವು ಫೈಲ್ ಮಾಡ್ತೀವಿ. ಆ ಫೈಲ್ ಮಾಡಿದಕ್ಕೂ ಈಗ ಕ್ಲಿಯರ್ ಮಾಡ್ತೀವಿ. ಸೊ ಬಿಲ್ಡಪ್ ಮಾಡ್ತೀವಿ. ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ಗೆ ಅರ್ಜಿ ಹಾಕಿದೆ, ಫಂಡ್ಸ್ಗೆ, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್. ಈಗ ಪಾರ್ಲಿಮೆಂಟ್ ನಡೀಬೇಕಾದ್ರೆ ಫೀಸ್ ಸಂಬಂಧಪಟ್ಟಂತೆ ಫೀಸ್ಗೆ ಮತ್ತೆ ಒಟ್ಟಿಗೆ ಸೇರಿ ಸಹಾಯ ಮಾಡಬೇಕು ರಿಕ್ವೆಸ್ಟ್. ಸರ್, ಎತ್ತಿನಹೊಳೆ ಯೋಜನೆ ವಿಚಾರವಾಗಿ ಲಕ್ಕನಹಳ್ಳಿಯಲ್ಲಿ ಡ್ಯಾಮ್ ಕಟ್ಟಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಎಲ್ಲೇ ಏನೇ ಕೆಲಸ ಮಾಡೋದು, ರೋಡ್ ಮಾಡೋದು, ಡ್ಯಾಮ್ ಮಾಡೋದು, ಇಸ್ಲಾಂ ಮಾಡೋದು ಎಲ್ಲ ವಿರೋಧ. ನೀರ್ ಬೇಕಲ್ಲ, ಎಲ್ಲಾರು ಒಂದು ಕಡೆ ಸ್ಟೋರೇಜ್ ಮಾಡ್ಬೇಕಲ್ಲ. ಎಲ್ಲಿ ಸ್ಟೋರೇಜ್ ಮಾಡೋದು? ಮೊದಲು 15 ವರ್ಷದಿಂದ ಅಲ್ಲಿ ಗುರುತಾಗಿತ್ತು, 15 ವರ್ಷದಿಂದ ಗುರುತಾಗಿತ್ತು. ಈಗ ಅಲ್ಲೂ ಸ್ವಲ್ಪ ತಗೊಳ್ಳೋದು ಅಂತ ಪಂಚಾಯತ್ ಕೂಡ ಲಕ್ಕನಹಳ್ಳಿ ಒಂದೇ ಅಲ್ಲ. ನಾವು ಪೊಲಿಟಿಕಲ್ ಕೆಲವು ಭಾಗನ ತಗೋಬೇಕು ಅನ್ನೋದು. ನೀರು ಹೆಂಗ್ ಹರಿತದೆ ಅಂತ ಹೇಳಕ್ಕಾಗಲ್ಲ. ಸೊ ಅದಕ್ಕೆ ನಾವಲ್ಲೂ ಕೂಡ ಕೆಲವು ಜಾಗ ಹೇಳಿದ್ರು. ನಾನು ಪರಮೇಶ್ವರ್ ಹತ್ರ ತಿಳಿಸ್ಕೊಂಡು ಮಾತಾಡಿದ್ದೆ. ಅಲ್ಲೂ ಕೆಲವು ಜಾಗ ತಗೊಳ್ಳೇಬೇಕು. ಬರೀ ನಾವು ದೊಡ್ಡಬಳ್ಳಾಪುರ ಜಮೀನು ಮಾತ್ರ ತಗೊಳ್ಳೋದು ಅಂತ, ಕೊರಟಗೆರೆ ಜಮೀನು ತಗೊಳ್ಳೇಬೇಕು. ಅದನ್ನ ನೆಕ್ಸ್ಟ್ ಕ್ಯಾಬಿನೆಟ್ಗೆ ನಾನು ಭೇಟಿ ಮಾಡಿದ್ರಿ. ರಾಜಕೀಯವಾಗಿ ಏನು ರಾಜಕೀಯ ಏನಾಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು, ಆ ವಿಚಾರ ಚರ್ಚೆ ಮಾಡಿದ್ವಿ. ಎಲ್ಲ MLAಗಳು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ನಾನು ಫಸ್ಟ್ ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋದು, ಮೆಂಬರ್ಗಳು, ಚೇರ್ಮನ್ಗಳು ಕೆಲವು ಹಾಕ್ಕೊಟ್ಟಿದ್ದಾರೆ. ಅಂಥವೆಲ್ಲ ಫಿಲಪ್ ಮಾಡಬೇಕು ಅಂತ ಮಾಡ್ತಿದೆ. ಆ ಪ್ರಪೋಸಲ್ಸ್ ಇನ್ನೊಂದು ಕಳಿಸ್ಬಿಟ್ಟು ಕೆಲ ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನುವಂತ ಹೇಳಿಕೆಯನ್ನ ಸಿಎಂ ಉಲ್ಲೇಖ ಮಾಡಿದ್ದಾರೆ. ನಾನು ಏನು ನಾನೊಬ್ಬ ಪಕ್ಷದ ಅಧ್ಯಕ್ಷ, ಪಾರ್ಟಿಯವರು ಏನ್ ಹೇಳಿದಾರೋ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ನಾನೆಲ್ಲ ಟಿವಿ ಸ್ವಲ್ಪ ಬಿಸಿ ಇದೆ. ಇಷ್ಟೆಲ್ಲ ಸುಮಾರು 7,000 ಅರ್ಜಿ, 7,000 ಅರ್ಜಿಗೆ 250 ಅರ್ಜಿ ಕೇಳಬೇಕು. ಆ ವಿಚಾರ ಸ್ವಲ್ಪ ನಾನು ನೋಡ್ತಾ ಇದ್ದೀನಿ. ಅದು ನೋಡಿದೆ ನಾನು. ಅವ್ರು ಹೇಳಿ ಚೀಫ್ ಮಿನಿಸ್ಟರ್ ಈಗಾಗಲೇ ಕೆಲವೆಲ್ಲ TV9 ಯಾವ ಅಲ್ಲಿ ನೋಡಿದೆ. ಅವ್ರು ಏನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.